ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಪೂಜಾ ಐಡಲ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನು ಡ್ಯಾಮೇಜ್ ಆಗಬಾರ್ದಂತ ಈ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಕೇಳ್ತಾ ಇದ್ರು ಎಲ್ಲಿ ತಗೊಂಡೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಹಾಗೆ ಬ್ಲೌಸ್ ಅನ್ನ ನೋಡಿದ್ರೆ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿದೆ. ತೋರಿಸ್ತೀನಿ ನೋಡಿ ಬ್ಲೌಸ್ ಕೂಡ. ಆರ್ಡರ್ ಅನ್ನ ಕವರ್ ಅಲ್ಲಿ ನೋಡಿದಾಗ ಏನ್ ಅನ್ನಿಸ್ತಪ್ಪ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಂತ. ಬಟ್ ಆರ್ಡರ್ ಅನ್ನ ಫುಲ್ ಓಪನ್ ಮಾಡಿ ನೋಡಿದಾಗ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ, ಇದನ್ನ ವಾಶ್ ಮಾಡಿದ್ಮೇಲೆ ನನಗೆ ಸದ್ಯ ಈ ಒಂದು ಆರ್ಡರ್ ಅನ್ನ ನಿಮ್ಗೆ ಬಂದ ತಕ್ಷಣ ರಿವ್ಯೂ ಮಾಡಿದ್ರೆ ನನಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ನಿಮಗೂ ಕೂಡ ರಿವ್ಯೂ ಮಾಡಿಬಿಡ್ತಾ ಇದ್ದೆ, ತಗೊಳ್ಳಿ ಅಂತ ಸಜೆಸ್ಟ್ ಕೂಡ ಮಾಡಿಬಿಡ್ತಾ ಇದ್ದೆ. ಬಟ್ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿ ಆಫ್ಟರ್ ವಾಶ್ ಮಾಡಿದ್ಮೇಲೆ ಈ ಒಂದು ಸ್ಯಾರಿಯನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಟೋಟಲ್ ಆಗಿ 2 ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ತುಂಬಾ ಚೆನ್ನಾಗಿದೆಯಲ್ಲ ಮೇಡಮ್, ಸಿಂಪಲ್ ಆಗಿದೆ, ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾ ಇರ್ತೀರಾ. ನೀವು ಕೂಡ ತಗೊಳ್ಳೋದಕ್ಕೆ ಇಷ್ಟ ಕೂಡ ಪಡ್ತಾ ಇರ್ತೀರಾ. ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಗೆ ಅಲ್ವಾ, ಯಾರಾದ್ರೂ ಅಷ್ಟೇ ಚೆನ್ನಾಗಿರೋ ಸ್ಯಾರೀಸ್ ಅನ್ನ ಆನ್ಲೈನ್ ಅಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅಥವಾ ಹೊರಗಡೆನೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ತಗೊಂಡ್ವಿ ಅಂತ ಕೇಳಿ ಸರ್ಚ್ ಮಾಡಿ ನಾವು ಕೂಡ ತಗೊಳ್ತೀವಿ. ಸೊ ಹಾಗೆ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಕೂಡ ಅಷ್ಟೇ. ನೀವು ಕೂಡ ಗೆಸ್ ಮಾಡಿರ್ತೀರ, ಮೀಶೋದಲ್ಲೇ ಪರ್ಚೇಸ್ ಮಾಡಿರ್ತೀರ. ಹೌದು, ನಾನು ಈ ಒಂದು ಸ್ಯಾರಿಯನ್ನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೆ. ಇದರ ಫುಲ್ಲು ರಿವ್ಯೂ ವಿಡಿಯೋನ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಪೂಜಾ ಐಡಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಒಂದು ಆರ್ಡರ್ ಅದು ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಆಲ್ರೆಡಿ ಆರ್ಡರ್ ಕೂಡ ಬಂದಿದೆ, ಬಟ್ ಇನ್ನೂ ಓಪನ್ ಮಾಡಿಲ್ಲ. ನಿಮ್ಮ ಜೊತೆನೇ ಓಪನ್ ಮಾಡಿ ಶೇರ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಆರ್ಡರ್ ಕೂಡ ಓಪನ್ ಮಾಡ್ತೀನಿ. ಯಾವ ಥರ ಇದೆ, ಹೇಗಿದೆ, ವರ್ತಬಲ, ಕೊಟ್ಟಿರೋ ಪ್ರೈಸ್ಗೆ ತಗೊಳ್ಬೋದಾ, ಎಷ್ಟು ರೇಟಿಂಗ್ಸನ್ನು ಕೊಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ಆರ್ಡರ್ ಕೂಡ ಬಂದಿದೆ. ಪ್ಯಾಕೇಜಿಂಗ್ ಏನು ಡ್ಯಾಮೇಜ್ ಆಗಬಾರ್ದಂತ ಈ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಓಹ್, ತುಂಬ ಚೆನ್ನಾಗಿದೆ ಆರ್ಡರು. ಕವರಲ್ಲಿ ನೋಡಿದಾಗ ಏನು ಅನ್ನಿಸ್ತಪ್ಪ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಂತ. ಬಟ್ ಆರ್ಡರನ್ನು ಫುಲ್ ಓಪನ್ ಮಾಡಿ ನೋಡಿದಾಗ ಏನು ಅನ್ನಿಸ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲು. ಅಟ್ಯಾಚ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಈ ರೀತಿಯಾದಂಥ ಲಾಕಿಂಗನ್ನು ಕೊಟ್ಟಿದ್ದಾರೆ. ಸೊ ಹಾಗೆಯೇ ಇದ್ರ ಜೊತೆ ಮುಂದಗಡೆ ಒಂದು ದೀಪವನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಫ್ರಂಟಲ್ಲಿ ದೀಪ ಇದೆ, ಹಿಂದಗಡೆ ಕುಬೇರೊಂದು ಐಡಲ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇರೋಂಥ ಪ್ರೈಸ್ಗೆ ವರ್ತಬಲು, ಧಾರಾಳವಾಗಿ ತಗೊಳ್ಬೋದು. ಈ ಒಂದು ಆರ್ಡರ್ಗೆ ರೇಟಿಂಗ್ಸನ್ನು ಕೊಡೋದಾದರೆ 5 ಔಟ್ ಆಫ್ 4 ಅನ್ನು ಕೊಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಫಿನಿಶಿಂಗ್ ಇನ್ನೂ ಕರೆಕ್ಟಾಗಿ ಬರಬೇಕಾಗಿತ್ತು. ಇದರಲ್ಲಿ ಕೊಟ್ಟಿರೋಂಥ ದೀಪ ತುಂಬಾ ಚಿಕ್ಕದು. ಇದರಲ್ಲಿ ದೀಪ ಕೂಡ ಹಚ್ಚೋದಕ್ಕಾಗೋದಿಲ್ಲ, ತುಂಬಾ ಚಿಕ್ಕದು. ಯಾವುದಪ್ಪ ಅಂತ ಹೇಳಿದ್ರೆ ಎಳ್ಳು ಬತ್ತಿನೆಲ್ಲ ಹಚ್ಚುತ್ತೀವಲ್ಲ, ಆ ಒಂದು ಬತ್ತಿಯನ್ನು ಮಾತ್ರ ನಾವು ಹಚ್ಬೋದು ಅಷ್ಟೇ. ಇದರಲ್ಲಿ ತುಂಬ ಅಂದರೆ ತುಂಬಾ ಚಿಕ್ಕದು, ಸ್ಪೇಸ್ ಇಲ್ಲ. ಆಯಿಲೆಲ್ಲ ಹಾಕಿ ನಾವು ದೀಪವನ್ನು ಹಚ್ಚೋದಕ್ಕೆ ಅದು ಜಾಸ್ತಿ ಹೊತ್ತು ಕೂಡ ಇರೋದಿಲ್ಲ. ದೀಪವನ್ನು ಹಚ್ಚಿದ್ರೆ ಆ ಒಂದು ದೀಪ ಕೂಡ ಅಷ್ಟೇ ಜಾಸ್ತಿ ಹೊತ್ತು ಇರೋದಿಲ್ಲ. ಎಣ್ಣೆಯನ್ನು ಫಿಲ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಚಿಕ್ಕದಾದಂಥ ಸ್ಪೇಸ್ ಇದೆ. ಸೊ ಕೊಟ್ಟಿರೋಂಥ ಪ್ರೈಸ್ಗೆ ಪರವಾಗಿಲ್ಲ, ತಗೊಳ್ಬೋದು. ದೇವ್ರ ಮನೆಯಲ್ಲೇ ಇಡೋದಕ್ಕಾಗಲಿ ಅಥವಾ ಶೋಕೇಸ್ನಲ್ಲೇ ಇಡೋದಕ್ಕಾಗಲಿ ಧಾರಾಳವಾಗಿ ತಗೊಳ್ಬೋದು. ಸೊ ಈ ಒಂದು ಆರ್ಡರನ್ನು ನೋಡಿದ್ರಲ್ವ. ನೆಕ್ಸ್ಟ್ ಒಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ, ಈ ಒಂದು ಆರ್ಡರ್ನ ನಾನು ಸಜೆಸ್ಟ್ ಕೂಡ ಮಾಡೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಆರ್ಡರನ್ನು ತೊಗೊಂಡ್ಮೇಲೆ ನನಗೆ ವಾಶ್ ಮಾಡಾದ್ಮೇಲೆ ಇದರಲ್ಲಿ ಮಣಿಗಳ ಕಲರ್ಗಳು ಕೂಡ ಚೇಂಜ್ ಆಗಿದೆ. ಗೋಲ್ಡ್ ಕಲರ್ ಮಣಿಗಳೆಲ್ಲ ಬಂದಿತ್ತು ಬ್ಲೌಸ್ ಮತ್ತು ಹಾಗೆ ಸ್ಯಾರಿನಲ್ಲಿ. ಇದನ್ನು ವಾಶ್ ಮಾಡಿದ್ಮೇಲೆ ನನಗೆ ಸದ್ಯ ಈ ಒಂದು ಆರ್ಡರನ್ನು ನಿಮಗೆ ಬಂದ ತಕ್ಷಣ ರಿವ್ಯೂ ಮಾಡಿದರೆ ನನಗೂ ಕೂಡ ತುಂಬ ಇಷ್ಟ ಆಗಿತ್ತು. ನಿಮಗೂ ಕೂಡ ರಿವ್ಯೂ ಮಾಡಿಬಿಡ್ತಾ ಇದ್ದೆ, ತಗೊಳ್ಳಿ ಅಂತ ಸಜೆಸ್ಟ್ ಕೂಡ ಮಾಡಿಬಿಡ್ತಾ ಇದ್ದೆ. ಬಟ್ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿ ಆಫ್ಟರ್ ವಾಶ್ ಮಾಡಿದ್ಮೇಲೆ ಈ ಒಂದು ಸ್ಯಾರಿಯನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಏನಾಗಿದೆ ಅಂತ ಹೇಳಿದ್ರೆ ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ ಸ್ಯಾರಿ ಯಾವುದು ಅಂತ. ಸುಮಾರು ಜನ ಕೂಡ ನೋಡಿದ ತಕ್ಷಣ ಇಷ್ಟ ಕೂಡ ಪಡ್ತಾ ಇರ್ತೀರಾ. ಇಮೇಜಲ್ಲೇ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ. ಇದರಲ್ಲಿ ಕಲರ್ಸ್ಗಳು ಕೂಡ ಇದೆ. ಬಟ್ ಈ ಒಂದು ಸ್ಯಾರಿಯಲ್ಲಿ ನಾನು ತಗೊಂಡಂಥ ಕಲರ್ಸ್ ಅವೈಲಬಲ್ ಇಲ್ಲ. ಸೊ ಅದಕ್ಕಾಗಿ ಒಂದು ಸ್ಯಾರಿನಲ್ಲಿ ಬೇರೆ ಕಲರ್ಸ್ ಇರೋದನ್ನು ನಿಮಗೆ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಈ ಒಂದು ಸ್ಯಾರಿ ಬಂದ ತಕ್ಷಣ ಈ ಒಂದು ಸ್ಯಾರಿ ನನಗೂ ಕೂಡ ಇಷ್ಟ ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ವ ಈ ಒಂದು ಸ್ಯಾರಿ. ಹಾಗೆ ಈ ಒಂದು ಸ್ಯಾರಿನಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಈ ರೀತಿಯಾದಂಥ ಬೀಡ್ಸ್ಗಳು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹಾಗೆ ಇದರ ಫ್ಯಾಬ್ರಿಕ್ಕು ಕಾಟನ್ ಟಿಶ್ಯೂ
ಇದನ್ನು ವಾಶ್ ಮಾಡೋದಕ್ಕೂ ಮುಂಚೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಕೇಳ್ತಾಯಿದ್ರು ಎಲ್ಲಿ ತಗೊಂಡೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಹಾಗೆ ಬ್ಲೌಸನ್ನು ನೋಡಿದ್ರೆ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿದೆ. ತೋರಿಸ್ತೀನಿ ನೋಡಿ, ಬ್ಲೌಸ್ ಕೂಡ ನೋಡ್ತಾ ಇದ್ದೀರಲ್ವ, ಬ್ಲೌಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ಸ್ಟಿಚ್ ಎಲ್ಲ ಮಾಡಿದಾಗ ಬಟ್ ಇದರಲ್ಲಿರೋವಂಥ ಬೀಡ್ಸ್ಗಳನ್ನ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಸೊ ಇರೋದ್ರಿಂದನೇ ನನಗೂ ಕೂಡ ಶಾಕ್ ಆಯಿತು. ವೇಸ್ಟ್ ಆಫ್ ಮನಿ ಈ ಒಂದು ಫ್ಯಾಬ್ರಿಕನ್ನು ಸಜೆಸ್ಟ್ ಕೂಡ ಮಾಡೋದಿಲ್ಲ. ತುಂಬ ಬೇಜಾರು ಕೂಡ ಆಯಿತು, ಈ ರೀತಿ ಆಯ್ತಲ್ಲ ಅಂತ. ಅದರಲ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡುವಾಗಲೂ ಕೂಡ ಅಷ್ಟೇ, ಅಳತೆ ಎಲ್ಲ ತಗೊಂಡು ಸ್ಟಿಚ್ ಮಾಡುವಾಗ ಮಧ್ಯೆ ಈ ಒಂದು ಬೀಡ್ಸ್ ಎಲ್ಲ ಬರುತ್ತಲ್ಲ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಬೇಕು. ನೀಡಲ್ಸ್ಗಳು ಕೂಡ ಬ್ರೇಕ್ ಆಗಿದೆ. ಹಾಗೆಯೇ ಸ್ವಲ್ಪ ಫಿನಿಶಿಂಗ್ ಎಲ್ಲ ಕೊಡುವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗೆ ಬ್ಯಾಕ್ ನೆಕ್ ಹಾಗೆ ಫ್ರಂಟ್ ನೆಕ್ ಅದು ಶೇಪ್ ಎಲ್ಲ ತೆಗೆದು ನಾವು ಸ್ಟಿಚ್ ಮಾಡುವಾಗ ಈ ಬೀಡ್ಸ್ಗಳು ಕೂಡ ಅಷ್ಟೇ ಕರೆಕ್ಟಾಗಿ ನೆಕ್ ಶೇಪ್ ಕೊಡೋ ಹತ್ರನೇ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಕೂಡ ಆಯಿತು. ಆದ್ರೂ ಸ್ಟಿಚ್ ಮಾಡಿದ್ದೆ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಚ್ ಮಾಡಿದ್ರೂ ಬ್ಲೌಸ್ ಮಾತ್ರ ಈ ಒಂದು ಅವಸ್ಥೆ ಆಗಿದೆ. ನೋಡ್ತಾ ಇರ್ಬೋದು, ತಗೊಂಡಾಗಂತೂ ತುಂಬಾ ಶೈನಿಂಗ್ ಇತ್ತು. ಸ್ಯಾರಿನಲ್ಲೂ ಕೂಡ ಅಷ್ಟೇ ಇದೇ ರೀತಿಯ ಬೀಡ್ಸನ್ನು ಬಾರ್ಡರ್ ಪೂರ್ತಿ ಕೊಟ್ಟಿದ್ರು. ನೋಡಿದ್ರಲ್ವ, ಸ್ಯಾರಿಯ ಬಾರ್ಡರ್ ಪೂರ್ತಿ ಇದೇ ಒಂದು ಬೀಡ್ಸನ್ನು ಕೊಟ್ಟಿದ್ರು. ಬಟ್ ಬೀಡ್ಸ್ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಆಗಿದೆ ಅಂತ. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಇದನ್ನು ಉಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬಟ್ ಇದಕ್ಕೆ ಏನು ಮಾಡೋದು ಅಂತ ಕೂಡ ನನಗೆ ಐಡಿಯಾ ಇಲ್ಲ. ಬಟ್ ಇದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಮುಂದೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಆಗಿ ವರ್ಕನ್ನು ಮಾಡಿ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೀವು ಕೂಡ ಚೆಕ್ ಮಾಡ್ಬೋದು. ಇದೊಂದೇ ಅಂತ ಅಲ್ಲ, ಬೇರೆ ಯಾವುದೇ ಒಂದು ಆರ್ಡರ್ಸ್ಗಳನ್ನಾದರೂ ಅಷ್ಟೇ ತಗೊಂಡ್ಮೇಲೆ ರಿಟರ್ನ್ ಮಾಡೋ ಆಪ್ಷನ್ ಕೂಡ ಕ್ಲೋಸ್ ಆಗಿರುತ್ತೆ. ಸೊ ರಿಟರ್ನ್ ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕಂತ ಕೂಡ ತೋಚೋದಿಲ್ಲ. ಬಟ್ ಆದರೂ ಕೂಡ ಇದನ್ನು ಆಲ್ಟರ್ ಮಾಡಿ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ಬೋದಂತ ಈ ಒಂದು ಸ್ಯಾರಿಯನ್ನು. ಸೊ ಆ ಒಂದು ವೀಡಿಯೋಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀರಾ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.